ಈ ಕಥೆ ಕೇವಲ ಒಂದು ಹುಡುಗನ ಕಥೆಯಲ್ಲ. ಇದು ಹಸಿವಿನ ಕಥೆ. ಇದು ಹೋರಾಟದ ಕಥೆ. ಇದು ಸೋಲಿಗೆ ಶರಣಾಗದ ಕನಸಿನ ಕಥೆ. ಆ ದಿನ ಅವನ ಜೇಬಿನಲ್ಲಿದ್ದದ್ದು ಕೇವಲ 10 ರೂಪಾಯಿ ನಾಣ್ಯ. ಆದರೆ ಅವನ ಕಣ್ಣಲ್ಲಿ ಹೊತ್ತಿದ್ದ ಕನಸುಗಳು ಕೋಟಿ ರೂಪಾಯಿಗೂ ಮೀರಿದ್ದವು. ರಾಮು, ಒಂದು ಸಣ್ಣ ಹಳ್ಳಿ, ಮಣ್ಣಿನ ಮನೆ, ಮಳೆ ಬಂದರೆ ಒಳಗೆ ನೀರು, ಬಿಸಿಲು ಬಂದರೆ ಉಸಿರುಗಟ್ಟುವ ಬದುಕು. ತಂದೆ ದಿನಗೂಲಿ ಕಾರ್ಮಿಕ, ತಾಯಿ ಮನೆ ಕೆಲಸ. ಒಂದು ದಿನ ಕೆಲಸ ಸಿಕ್ಕರೆ ಊಟ, ಇಲ್ಲದಿದ್ದರೆ ಉಪವಾಸ. ರಾಮು ಚಿಕ್ಕವನಾಗಿದ್ದಾಗಲೇ ಬಡತನ ಅಂದ್ರೆ ಏನು ಎಂದು ಪಾಠಪುಸ್ತಕವಿಲ್ಲದೆ ಜೀವನವೇ ಕಲಿಸಿತ್ತು. ಇತರ ಮಕ್ಕಳು ಆಟವಾಡುವಾಗ ರಾಮು ನೀರು ತರುತ್ತಿದ್ದ. ಇತರ ಮಕ್ಕಳು ಕನಸು ಕಾಣುವಾಗ ರಾಮು ಹಸಿವನ್ನು ಮರೆಸಿಕೊಳ್ಳುತ್ತಿದ್ದ. ಶಾಲೆ ಅವನಿಗೆ ದೇವಾಲಯದಂತಿತ್ತು. ಆದರೆ ಅಲ್ಲಿಯೇ ಅವಮಾನವೂ ಸಿಕ್ಕಿತು. ಹರಿದ ಚಪ್ಪಲಿ, ಹಳೆಯ ಬಟ್ಟೆ. ಕೆಲವರು ನಗಿದರು, ಕೆಲವರು ದೂರ ನಿಂತರು. ಒಂದು ದಿನ ಶಿಕ್ಷಕರು ಹೇಳಿದರು, ನೀನು ಓದಿದ್ರೇನು ಪ್ರಯೋಜನ, ನಿನ್ನಂಥವರು ಕೂಲಿ ಕೆಲಸಕ್ಕೆ ಹುಟ್ಟಿರೋದು. ಆ ಮಾತು ಅವನ ಕಿವಿಯಲ್ಲಿ ನಿಂತಿರಲಿಲ್ಲ. ಅದು ನೇರವಾಗಿ ಹೃದಯಕ್ಕೆ ಬಿದ್ದಿತ್ತು. ಆ ದಿನ ಅವನು ಅತ್ತ. ಆದರೆ ಅದು ಸೋಲಿನ ಅಳುವಲ್ಲ, ಅದು ಪ್ರತಿಜ್ಞೆಯ ಅಳು. ನಾನು ಈ ಮಾತಿಗೆ ಒಂದು ದಿನ ಉತ್ತರ ಕೊಡುತ್ತೇನೆ. 10ನೇ ತರಗತಿಯಲ್ಲೇ ತಂದೆಗೆ ಅನಾರೋಗ್ಯ. ಕೆಲಸ ನಿಂತಿತು. ಮನೆಗೆ ಆದಾಯ ಶೂನ್ಯ. ಓದು ಬಿಡಬೇಕಾದ ಪರಿಸ್ಥಿತಿ. ಹಸಿವು ಕಿರುಚುತ್ತಿತ್ತು. ಆದರೆ ಕನಸು ಮೌನವಾಗಿರಲಿಲ್ಲ. ಬೆಳಿಗ್ಗೆ ಶಾಲೆ, ಸಂಜೆ ಹೋಟೆಲ್ನಲ್ಲಿ ಪಾತ್ರೆ ತೊಳೆಯುವ ಕೆಲಸ, ರಾತ್ರಿ ದೀಪದ ಬೆಳಕಿನಲ್ಲಿ ಓದು. ಕೆಲವೊಮ್ಮೆ ಹಸಿವಿನಿಂದ ನಿದ್ದೆ ಬರಲಿಲ್ಲ. ಆದರೂ ಅವನು ಹೇಳುತ್ತಿದ್ದ, ಇದು ತಾತ್ಕಾಲಿಕ, ನನ್ನ ಕನಸು ಶಾಶ್ವತ. ಪಿಯುಸಿ ಸಮಯದಲ್ಲಿ ಫೀಸ್ ಕಟ್ಟಲು ಹಣ ಇರಲಿಲ್ಲ. ಕಾಲೇಜಿನಿಂದ ಹೊರಹಾಕುವ ಎಚ್ಚರಿಕೆ. ಆ ರಾತ್ರಿ ದೇವಾಲಯದ ಮೆಟ್ಟಿಲಿನಲ್ಲಿ ಒಬ್ಬನೇ ಕುಳಿತ ರಾಮು ಕೇಳಿದ, ದೇವರೇ, ಬಡವನಾಗಿರುವುದು ತಪ್ಪೇ? ಆ ಕ್ಷಣ ಅವನೊಳಗಿಂದಲೇ ಒಂದು ಉತ್ತರ ಬಂತು. ಬಡತನ ತಪ್ಪಲ್ಲ, ಅದಕ್ಕೆ ಶರಣಾಗುವುದು ತಪ್ಪು. ಒಬ್ಬ ಶಿಕ್ಷಕರು ರಾಮುವಿನ ಕಠಿಣ ಪರಿಶ್ರಮ ನೋಡಿ ವಿದ್ಯಾರ್ಥಿ ವೃತ್ತಿಗೆ ಅರ್ಜಿ ಹಾಕಿಸಿದರು. ತಿಂಗಳ ನಂತರ ಒಂದು ಪತ್ರ ಬಂತು. ಸಂಪೂರ್ಣ ಶಿಕ್ಷಣ ವೆಚ್ಚ ಭರಿಸಲಾಗುತ್ತದೆ. ಆ ದಿನ ರಾಮು ಮೊದಲ ಬಾರಿ ನಿರಾಳವಾಗಿ ಅತ್ತ. ದಿನಕ್ಕೆ 6 ಗಂಟೆ ಓದು, 4 ಗಂಟೆ ಕೆಲಸ. ಮನೋರಂಜನೆ ಇಲ್ಲ, ಫೋಕಸ್ ಮಾತ್ರ. ಸ್ಪರ್ಧಾತ್ಮಕ ಪರೀಕ್ಷೆ, ರಾಜ್ಯ ಮಟ್ಟದ ರ್ಯಾಂಕ್. ಅದೇ ಹುಡುಗ ಯಾರನ್ನೊಮ್ಮೆ ಕೂಲಿ ಕೆಲಸಕ್ಕೆ ಹುಟ್ಟಿದ್ದೀಯಾ ಎಂದರೋ ಇಂದು ಎಲ್ಲರಿಗೂ ಉತ್ತರ. ಮೊದಲ ಸಂಬಳ. ತಾಯಿಯ ಕೈಯಲ್ಲಿ ಹಣ ಇಟ್ಟು ರಾಮು ಹೇಳಿದ, ಅಮ್ಮ, ಇನ್ನು ಹಸಿವಿಲ್ಲ. ಆದರೆ ಅವನು ಮಹಲ್ ಕಟ್ಟಿಲಲ್ಲ, ಹಳ್ಳಿಯಲ್ಲಿ ಗ್ರಂಥಾಲಯ ಕಟ್ಟಿದ. ನಿಜವಾದ ಯಶಸ್ಸು ನಿನ್ನ ಬದುಕನ್ನು ಬದಲಾಯಿಸುವುದಲ್ಲ, ಇತರರ ಬದುಕನ್ನು ಬೆಳಗಿಸುವುದು. ಈ ಕಥೆ ರಾಮುವಿನಲ್ಲ, ಈ ಕಥೆ ನಿನ್ನದು, ನನ್ನದು, ಕನಸು ಕಾಣುವ ಪ್ರತಿಯೊಬ್ಬರದು. ಪರಿಸ್ಥಿತಿ ನಿನ್ನನ್ನು ಮುರಿಯಬಹುದು, ಆದರೆ ನಿನ್ನ ನಿರ್ಧಾರ ನಿನ್ನನ್ನು ಗೆಲ್ಲಿಸಬೇಕು. ಕನಸು ದೊಡ್ಡದಾದರೆ ಸಮಸ್ಯೆಗಳು ಚಿಕ್ಕದಾಗುತ್ತವೆ.